ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದ ಪೊಲೀಸ್ ಬಡಾವಣೆಯಲ್ಲಿ ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕ ಹಾಗೂ ಹೆನ್ನಗರ ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಉದ್ಯಾನವನದ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇನ್ನು ನೂತನ ಉದ್ಯಾನವನಕ್ಕೆ ಲೋಕಾಯುಕ್ತ ವಿಭಾಗದ ಡಿವೈಎಸ್ಪಿಯಾದ ಎಲ್ವೈ ರಾಜೇಶ್ ರವರು ಚಾಲನೆ ನೀಡಿ ನಂತರ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಹಾಗೆಯೇ ಪರಿಸರ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಅರ್ಥಗರ್ಭಿತವಾಗಿ ಸಾರ್ವಜನಿಕರಿಗೆ ತಿಳಿಸಿಕೊಟ್ಟರು. ಜೊತೆಗೆ ಉದ್ಯಾನವನಕ್ಕೆ ಕವಿ ಕುವೆಂಪು ಉದ್ಯಾನವನ ಎಂದು ನಾಮಕರಣ ಮಾಡಿದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಯಿತು. ಇನ್ನು ಈ ವೇಳೆ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಸ್ವಾಮಿ ರೆಡ್ಡಿ ಮತ್ತು ಆರ್ಕೆ ಕೇಶವ ರೆಡ್ಡಿರವರು ಮಾತನಾಡಿ, ರಾಜ್ಯ ಲಾಂಛನ ಸಂಸ್ಥೆಯು ಹಮ್ಮಿಕೊಂಡಿರುವ ಜನಪರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ್ ಕುಮಾರ್, ಉಪಾಧ್ಯಕ್ಷ ಶೇಖರ್, ಹೆನ್ನಗರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿರಣ್ ಕುಮಾರ್, ವಿನಯ್, ಬಾಬು, ಮುಖಂಡರಾದ ಯಲ್ಲಾರೆಡ್ಡಿ, ಬಾಲರೆಡ್ಡಿ, ಕಿರಣ್ ಕುಮಾರ್ ರೆಡ್ಡಿ, ಕೇಂದ್ರ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಖಾನ್, ಪದಾಧಿಕಾರಿಗಳ ಮಹೇಶ್, ಕೃಷ್ಣಾರೆಡ್ಡಿ, ಕನ್ನಡಿಗ ಓಂಕಾರಪ್ಪ, ಸಂತೋಷ್ ಪಾಟೀಲ್, ಗಿರೀಶ್, ಪ್ರಶಾಂತ್ ಆಡುವಪ್ಪ, ಶೀಲಾ ಮೇಡಂ, ಭಾರತಿ ಶರ್ಮಾ, ನಯನ, ರಾಘವೇಂದ್ರ, ರಘುನಾಥ್, ರಾಜಾರಾಮ್ ಕಾರಂತ್, ಸರ್ಜಾಪುರ ಶ್ರೀನಿವಾಸ್, ಕೀರ್ತಿ, ಅತ್ತಿಬೆಲೆ ರವಿ ಹಾಗೂ ಪೊಲೀಸ್ ಬಡಾವಣೆಯ ನಿವಾಸಿಗಳು ಹಾಗೂ ಕಾಚನಾಯಕನಹಳ್ಳಿ ಗ್ರಾಮದ ನಿವಾಸಿಗಳು ಭಾಗವಹಿಸಿದರು. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪೊಲೀಸ್ ಬಡಾವಣೆ ನಿವಾಸಿಗಳು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಆಗಮಿಸಿದ್ರ ಎಲ್ಲರಿಗೂ ನಮ್ಮ ಚಂದಾಪುರ ಘಟಕದಿಂದ ರಾಜ್ಯ ಸಂಸ್ಥೆಗೆ ಧನ್ಯವಾದಗಳು. ನಾವು ಇವತ್ತು ಈ ಕಾರ್ಯಕ್ರಮ ನಡೆಯಬೇಕಂದ್ರೆ ನಮ್ಮ ಹೆನ್ನಗರ ಪಂಚಾಯಿತಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಾವು ನಡೆಸ್ತಿದ್ದೇವೆ. ಯಾಕಂದರೆ
ಇವತ್ತು ನಮಗೆ ನಗರ ಪಂಚಾಯತಿ ಸಪೋರ್ಟ್ ಇಲ್ಲ ಅಂದರೆ ನಾವು ಇಷ್ಟು ದೊಡ್ಡ ಪಾರ್ಕ್ನ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ಏನನ್ನ ಕ್ರಿಯೇಟಿವ್ ನಮ್ಮ ನಗರ ಪಂಚಾಯತಿ ಸದಸ್ಯ ಎಲ್ಲರಿಗೂ ಸೇರ್ತದೆ. ನಾನು ಹೇಳೋದಿಷ್ಟೇ, ಇವತ್ತು ಗಿಡ ನೆಡ ಒಂದು ಕಾರ್ಯಕ್ರಮ ನಮ್ಮ ರಾಜವಂಶದಲ್ಲಿ ಒಂದು 3 ಗುಣಗಳಿದ್ದಾರೆ: ಪರಿಸರ, ಶಿಕ್ಷಣ, ಅರಿವು. ಈ 3 ಮನುಷ್ಯನಿಗೆ ಭಾಳ ಮುಖ್ಯವಾಗಬೇಕು. ಯಾಕೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾನು ಹೇಳ್ತಾ ಇರ್ತೀನಿ ಅಂದರೆ, ನಮ್ಮ ಟ್ರಸ್ಟ್ನ ಒಂದು ಗುರಿಗಳೇನಂತ ಜನಗಳಿಗೆ ತಲುಪಬೇಕಂತ ಪ್ರತಿ ಕಾರ್ಯಕ್ರಮ ನಾನು 3 ಗುಣಗಳನ್ನು ಹೇಳ್ತಾ ಇರ್ತೀನಿ. ಯಾಕಂದರೆ ಈಗ ನಾವು ದೀಪ ಬೆಳೆಸಿದ್ದೀವಿ, ಈ ದೀಪ ನಮ್ಮ ಮನಸ್ಸುಗಳು ಬೆಳಿಬೇಕು. ಯಾಕಂದರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ಮನೋಭಾವ ಇರ್ತದೆ, ಆದರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕಾರಣ ಯಾಕಪ್ಪ, ಒಬ್ಬಟ್ಟಿಗರಾಗಿರ್ತಾರೆ. ಸೊ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಒಂದು ಸಂಘ ಸಂಸ್ಥೆಗಳು ಅದಕ್ಕೆ ಜೋಡಣೆಯಾಗಿದ್ದಾಗ ಒಂದು ಯಾವುದೇ ಕಾರ್ಯಕ್ರಮಗಳಲ್ಲಿ ಕೂಡ ನಾವೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಮ್ಮ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ದೀಪ ಬೆಳಗಬೇಕು. ದೀಪ ಬೆಳೆದರೆ ಧರ್ಮ ಅಂದರೆ ಕರುಣೆ ಅಷ್ಟೇ. ನಾವೇನೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅನ್ನೋ ಮನೋಭಾವ ಇರಬೇಕು. ಯಾಕಂದರೆ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ, ನಾನು ನನಗೆ ಅಂತ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀವಿ. ಇವತ್ತು ಈ ಗಿಡಗಳಿಲ್ಲ ಅಂದರೆ ನಾವು ಯಾವುದೂ ಇಲ್ಲ. ಯಾಕಂದರೆ ಇವತ್ತು ಪರಿಸರ ನಮಗೆ ಗಾಳಿ ಕೊಡುವಂಥದ್ದು ಬರೀ 21% ಇದೆ ಅಷ್ಟೇ. ಇವತ್ತು ಇನ್ನು ಎಷ್ಟು ಪರ್ಸೆಂಟ್ ಬೇಕು ಅದೆಲ್ಲ ಯೋಚನೆ ಮಾಡಬೇಕು. ಯಾರು ಕಾಣ್ತಾ ಇಲ್ಲ. ಇದು ಕೊರೋನಾ ಬಂದಾಗ ಆಕ್ಸಿಜನ್ ಪರಿಸ್ಥಿತಿ ಎಲ್ಲಿ ಬರ್ತಾವೆ? ಯಾವ ದೇಶದಲ್ಲಿ ಯಾವುದು ಪರಿಸರ ಹಾಳಾದರೆ ಏನಿಲ್ಲ. ಪರಿಸರ ದೊಡ್ಡ ಕೊಡುಗೆ ಕೊಟ್ಟಿದೆ ನಮಗೆ. ನಾವು ಮಾಡಬೇಕಾದ ಜವಾಬ್ದಾರಿಯಿಂದ ಅದನ್ನು ಕಾಪಾಡ್ಕೋಬೇಕಷ್ಟೇ. ನಾವೇನು ಕೊಡೋಕ್ಕಾಗಲ್ಲ ಪ್ರಕೃತಿ. ಆದಷ್ಟು ನಮ್ಮ ಕೈಲಿ ಏನಾಗುತ್ತೋ ಅಷ್ಟು. ನಾವೇನು ಮಕ್ಕಳು ಇಡ್ತಾರೆ, ಬರ್ತ್ಡೇಗಳು ಮಾಡ್ತಾ ಇದ್ದಾರೆ, ಅವತ್ತು ಸಹ ಒಂದು ಗಿಡ ಇಡಿ ಸಾಕು. ನಮ್ಮ ಮಕ್ಕಳಿಗೋಸ್ಕರ ಒಂದು ಗಿಡ ಇಟ್ಟರೆ ಅದೇ ಮಾಡೋ ದಿವಸ ನಮ್ಮ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕಾಪಾಡುತ್ತೆ. ಇವತ್ತು ಆರೋಗ್ಯ ನಮ್ಮ ಕೈಲಿಲ್ಲ, ಪ್ರಕೃತಿ ಕೈಯಲ್ಲಿದೆ. ಪ್ರಕೃತಿ ನಾವು ನಾಶ ಮಾಡಿಕೊಂಡ್ರೆ ನಾವು ಬೆಳೆಸೋದಕ್ಕೆ ಅಷ್ಟು ಈಸಿ ಇಲ್ಲ. ಪ್ರತಿಯೊಬ್ಬರು ಪರಿಸರ ಬೆಳೆಸ್ಕೋಬೇಕು. ಯಾಕಂದರೆ ನಾವು ಮನುಷ್ಯ ಎಲ್ಲರೂ ಬರೋದಾಗಬೇಕು ಪ್ರಕೃತಿಯಿಂದ. ಒಂದು ಹೊಸ ತಗೊಳ್ಳಿ, ಸ್ವಚ್ಛ ನೀರು ಕುಡಿದು ಒಳ್ಳೆ ಹಾಲು ಕೊಡ್ತಾ ಇದೆ ನಮಗೆ. ತೆಂಗಿನ ಮರ ತಗೊಳ್ಳಿ, ಸ್ವಚ್ಛ ನೀರು ಕುಡಿದು ನಮಗೆ ಎಳ್ನೀರು ಕೊಡ್ತಾ ಇದೆ. ಅದೇ ರೀತಿ ನಾವು ಮನುಕುಲಕ ಬಿಟ್ಟರೆ ಪ್ರಕೃತಿ ಎಲ್ಲ ಕೊಟ್ಟಿದೆ, ಆದರೆ ನಾವು ಪ್ರಕೃತಿಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದೀವಿ. ಅದನ್ನು ತಿಳ್ಕೊಂಡು ಸ್ವಲ್ಪವಾಗಿ ನಾವು ಮನೋಭಾವದಿಂದ ನಾವು ಎಲ್ಲ ಒಂದು ಯೋಚನೆ ಮಾಡ್ಕೊಂಡು ನಮ್ಮ ಮಕ್ಕಳು ಇಟ್ಟಿರ್ತಾ ಸಹ ಅವತ್ತೊಂದು ಗಿಡ ಇಟ್ಟರೆ ಎಷ್ಟೋ ಒಂದು ಅನುಕೂಲ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಿಮ್ಮ ಏನು ಗಿಡ ನೆಡ್ತಾ ಇದ್ದೀವಿ, ಅದೇ ರೀತಿ ಆ ಗಿಡಗಳನ್ನ ಕಾಪಾಡೋ ಜವಾಬ್ದಾರಿ ನಿಮ್ಮ ಮನೆಗಳ ಹತ್ರ ಈಗ ಗಿಡಗಳನ್ನ ನೀವೇ ಕಾಪಾಡಬೇಕು. ಯಾಕಂದ್ರೆ ನಾವು ಇವತ್ತು ಇಡ್ತೀವಿ, ಬೆಳೆಸ್ತೀವಿ, ಆಮೇಲೆ ನೋಡ್ಕೊಳ್ಳೋ ಅಂಥದ್ದು ಜವಾಬ್ದಾರಿ ಆಗಿರಬೇಕು, ನಿಮಗೆ ಇರಬೇಕು ಅಲ್ವಾ? ದಯವಿಟ್ಟು ಇದು ನಿಮ್ಮ ಪಾರ್ಕು, ಇದು ನಿಮ್ಮ ಮನೆ, ಇದು ನಮ್ಮೂರು, ನಮ್ಮ ಪಾರ್ಕು. ಇದನ್ನು ಚೆನ್ನಾಗಿ ಕಾಪಾಡಿಕೊಂಡಾಗ ಇನ್ನೊಂದು 5 ವರ್ಷ ಇಲ್ಲಿ ಬಂದು ನೋಡಿದಾಗ ಇದು ಮರಗಳು ದೊಡ್ಡವಾದಾಗ ಎಷ್ಟೋ ಖುಷಿ ಆಗ್ತದೆ. ಯಾಕಂದರೆ 3 ವರ್ಷ ಕೆಳಗೆ ನಾವು ಆಲ್ರೆಡಿ ಪೊಲೀಸ್ ಲೇಔಟಲ್ಲಿ ಇಟ್ಟಿದ್ವಿ. ಇವತ್ತು ಸುಮಾರು ಒಂದು 40-50 ಗಿಡ ದೊಡ್ಡದಾಗಿದೆ. ಅದು ನೋಡಿದ್ರೆ ನಮ್ಮ ದೇವಸ್ಥಾನ ಹತ್ರ ಆಗ್ಬೋದು ಎಲ್ಲ ಎಷ್ಟೋ ನಮಗೆ ಒಂದು ಸಮಾಧಾನ ಅನಿಸ್ತದೆ ಅಲ್ವಾ? ಅದೇ ರೀತಿ ಈ ಗಿಡಗಳು ಅಷ್ಟೇ ನೀಟಾಗಿ ಕಾಪಾಡಿಕೊಂಡ್ರೆ ನಮ್ಮ ಪಾರ್ಕ್ ಭಾಳ ಚೆನ್ನಾಗಿರ್ತದೆ. ಅದೇ ರೀತಿ ನಮ್ಮ ಕೇಶವಣ್ಣವರೊಂದು ಹೇಳಿದ್ದಾರೆ, ಈ ಪಾರ್ಕಿಗೆ ಕುವೆಂಪು ಉದ್ಯಾನವನ ಅಂತ ಪಾರ್ಕ್ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ನಾನು ಇವತ್ತು ಸೈನ್ ಹಾಕಿಸ್ಕೊಂಡು ಅದೇ ರೀತಿ ನಮ್ಮ ಪಂಚಾಯತಿಯಿಂದ ಅಪ್ರೂವಲ್ ತಗೊಂಡು ಒಂದು ಕುವೆಂಪು ಪಾರ್ಕ್ ಅಂತ ಒಂದು ಬೋರ್ಡ್ ಹಾಕ್ತೀವಿ. ಈ ಪಾರ್ಕ್ ಹೆಸರಿಡಲಿಕ್ಕೆ ನಮ್ಮ ಕೇಶವಣ್ಣವರು ಕೂಡ ನಮ್ಮೆಲ್ಲರ ಸಮೇತವಾಗಿ ಒಂದು ಟ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ರಾಜಲಾಂಛನ ಮತ್ತು ಯನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ಪೊಲೀಸ್ ಬಡಾವಣೆಯಲ್ಲಿ ಉದ್ಯಾನವನ ಉದ್ಘಾಟನೆ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಯನ್ನಾಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರರು, ನನ್ನ ಸಹೋದರರು, ಮಾರ್ಗದರ್ಶಕರಾದ ಕೇಶವಣ್ಣವರೇ, ರಾಜೇಶ್ ಸರ್ ಅವರೇ, ಮಾಜಿ ಅಧ್ಯಕ್ಷರಾದ ರಾಮಸ್ವಾಮಿರವರೇ, ವಿನಯ್ರವರೇ, ಯಲ್ಲಾರೆಡ್ಡಿರವರೇ, ವಸಂತರವರೇ ಹಾಗೂ ಈ ಬಡಾವಣೆಯ ಹಿರಿಯರು ತುಂಬ ಜನ ಇದ್ದೀರಾ. ಸುರೇಶ್ ಅವರು, ನಮ್ಮ ಆನಂದ್ ಸರ್ ಅವರು, ದೇವರಾಜ್ರವರು, ಪರಮಶಿವಯ್ಯನವರು, ಶ್ರೀಧರ್ ಅವರು, ತುಂಬ ಜನ ಇಲ್ಲಿ ಆಗಮಿಸಿದ್ದೀರಾ. ನೀವು ಸಹ ಏನಿವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಈ ಪೊಲೀಸ್ ಬಡಾವಣೆಯಲ್ಲಿ ನೀವೆಲ್ಲ ಪೊಲೀಸ್ ಅಧಿಕಾರಿಗಳಾಗಿ ರಿಟೈರ್ಡ್ ಆಗಿ ಇವತ್ತು ಈ ಬಡಾವಣೆಯಲ್ಲಿ ಎಲ್ಲ ನಿವಾಸಿಗಳಾಗಿ ಇಲ್ಲಿ ನೆಲೆ ನಿಲ್ಲಿಸಿರ್ತೀರಾ. ನೀವೆಲ್ಲ ಇವತ್ತು ರಿಟೈರ್ಡ್ ಆಗಿರೋದ್ರಿಂದ ಉತ್ತಮವಾದ ಆರೋಗ್ಯ ಪಡೆದುಕೊಳ್ಳೋದಕ್ಕೆ ಒಳ್ಳೆಯ ಪಾರ್ಕ್ಗಳ ಅವಶ್ಯಕತೆ ಇದೆ. ಇಂಥ ಪಾರ್ಕ್ಗಳನ್ನ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ನಿರ್ಮಿಸಿ ನಿಮಗೆ ಕೊಟ್ಟಿರ್ತೇವೆ. ಅದ್ರ ಜೊತೆ ಇವತ್ತು ರಾಜಲಾಂಛನವರು ಈ ಕಾರ್ಯಕ್ರಮಗಳನ್ನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಪಂಚಾಯಿತಿ ವತಿಯಲ್ಲಿ ವರ್ಷಕ್ಕೆ ಇಲ್ಲಾಂದ್ರೂ 2 ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ. ಅವರ ಕಾರ್ಯಕ್ರಮಗಳು
ಬಡವರ ಪರವಾಗಿರುತ್ತದೆ ಮತ್ತು ಪರಿಸರದ ಕಾಳಜಿಯನ್ನು ಪರವಾಗಿರುತ್ತೆ. ಅವ್ರಿಗೂ ಸಹ ರಾಜಲಾಂಛನ ಸಂಸ್ಥೆಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಇಲ್ಲಿನ ನಿವಾಸಿಗಳು ನಾವು ಯನ್ನಾಗರ ಗ್ರಾಮ ಪಂಚಾಯತಿಯವರು ಯಾವತ್ತೂ ನಿಮ್ಮ ಪರವಾಗಿದ್ದೀರಿ. ಯಾಕಂದರೆ ನಿಮ್ಮ ಈ ಬಡಾವಣೆಗಳಲ್ಲಿ ಎಲ್ಲ ರಸ್ತೆ ಮತ್ತು CC ಟ್ರೈನ್ಗಳ ಅಭಿವೃದ್ಧಿಯಾಗಿದ್ದು ಈಗಷ್ಟೇ ಇಲ್ಲೂ ಸಹ ಕಾಮಗಾರಿ ಚಾಲ್ತಿಯಲ್ಲಿದ್ದು ಇನ್ನು ಕೆಲವು ತಿಂಗಳಲ್ಲಿ ಎಲ್ಲ ಟೋಟಲ್ ನಿಮ್ಮ ಬಡಾವಣೆಯ ಎಲ್ಲ ರಸ್ತೆಗಳು ಸಹ ಮುಗಿಯುತ್ತೆ, ನಿಮಗೆಲ್ಲ ಆರಾಮಾಗಿರುತ್ತೆ. ಆಮೇಲೆ ನಿಮ್ಮಲ್ಲಿ ನೀರಿನ ಸಮಸ್ಯೆ ಇತ್ತು, ಅದನ್ನು ಸಹ ನಾವೆಲ್ಲ ಬಗೆಹರಿಸಿಕೊಟ್ಟಿದ್ದೀರಿ. ನಮ್ಮ ಜನಪ್ರಿಯ ಸಂಸದರಾದ DK ಸುರೇಶ್ ಅಣ್ಣವರು ಮತ್ತು RK ರಮೇಶ್ ಅಣ್ಣವರ ಸಹಕಾರದೊಂದಿಗೆ ಈಗಾಗಲೇ ನಮ್ಮ ಯನ್ನಾಗರ ಗ್ರಾಮ ಪಂಚಾಯತಿಗೆ ಕಾವೇರಿ ನೀರು ಬಂದಿದ್ದು ಪೈಪ್ಲೈನ್ ಸಹ ಆಗ್ತಾ ಇದೆ. ಆ ಪೈಪ್ಲೈನ್ ಮುಗಿದಾದ್ಮೇಲೆ ಮನೆಗಳಿಗೂ ಸಹ ಜಲಜೀವನ್ ಮಿಷನ್ ಮೂಲಕ ನಿಮಗೆ ನೀರನ್ನು ಕೊಡುವಂಥ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತೇವೆ. ನಾವು ಯನ್ನಾಗರ ಪಂಚಾಯಿತಿಯ ಕಾಚನಾಯಕನಹಳ್ಳಿ ಗ್ರಾಮದ ಎಲ್ಲ ಸದಸ್ಯರು ನಿಮ್ಮೊಟ್ಟಿಗೆ ಇದ್ದು ಎಲ್ಲ ವಿಚಾರಗಳಲ್ಲೂ ನಿಮ್ಮ ಪರವಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೂ ಸಹ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೊಳಗನೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಯಾವುದಾದ್ರೂ ಒಂದು ವೇದಿಕೆ ಬೇಕಾಗ್ತೈತೆ. ಆ ವೇದಿಕೆಯನ್ನು ಹುಟ್ಟಾಕಿ ಇವತ್ತು ರಾಜ್ಯ ಲಾಂಛನ ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ಇಡೀ ಬೆಂಗಳೂರು ನಗರ ಮತ್ತು ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನ ನಡೆಸ್ತಾ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಏನು ಇವತ್ತು ನಮಗೆ ಪರಿಸರ ಎಷ್ಟು ಮುಖ್ಯವಾಗಿದೆ ಅಂದರೆ ನಾವು ಎಲ್ಲ ಕಾಂಕ್ರೀಟ್ ಆಗಿಬಿಟ್ಟಿದೆ. ನಾವೆಲ್ಲಾದ್ರೂ ರೆಸ್ಟ್ ತಗೊಳ್ಬೇಕು ಅಂದರೆ ಎಲ್ಲಾದ್ರೂ ಕಾಡು ಪ್ರದೇಶಕ್ಕೆ ಇವತ್ತು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ನಾವೇನಾದ್ರೂ ಗಿಡ ಮರ ಏನಾದ್ರೂ ಬೆಳೆಸ್ಕೊಂಡು ಪರಿಸರನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಉಸಿರಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ನಾನು ಆಗಲೇ ರಾಜೇಶ್ ಸರ್ ಹತ್ರ ಮಾತಾಡ್ತಾ ಇದ್ದೆ, ನಮ್ಮ ಜನಗಳಲ್ಲಿ ಕೂಡ ತುಂಬ ಅರಿವು ಜವಾಬ್ದಾರಿ ತೊಗೊಳ್ಬೇಕಾಗ್ತೈತೆ. ಆ ಜವಾಬ್ದಾರಿ ನಮ್ಮ ಜನಗಳು ತಗೊಳ್ತಾ ಇಲ್ಲ ಅಂದ್ಬಿಟ್ಟು, ಉದಾಹರಣೆಗೆ ಕಸದ ಗಾಡಿ ಬರ್ತೈತೆ ಪಂಚಾಯತಿಯಿಂದ, ಆ ಕಸದ ಗಾಡಿಗೆ ಯಾರು ಕಸ ಹಾಕಲ್ಲ. ಪಾಪ ಮಲಗ್ಬಿಟ್ಟಿರ್ತಾರೆ, ಅವ್ರಿಗೆ ಸೆಕೆಂಡ್ ಶಿಫ್ಟ್ ಇರ್ತೈತೋ ಫಸ್ಟ್ ಶಿಫ್ಟ್ ಇರ್ತೈತೋ ಮಲಗ್ಬಿಟ್ಟಿರ್ತಾರೆ. ಆಮೇಲೆ ಎದ್ದು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, 2 ವೀಲರಲ್ಲಿ ಹೋಗ್ತಾ ಇರ್ತಾರೆ. ಹೆಂಡತಿ ಕಸನ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲೋ ಒಂದು ಜಾಗದಲ್ಲಿ ಯಾರು ಕಾಣಿಸ್ಲಿಲ್ಲ ಅಂದ್ರೆ ಹಿಂಗೆ ಎದ್ದು ಬೀಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಆ ಕೆಲಸ ಮಾಡಬೇಡಿ. ಆ ಕೆಲಸ ಮಾಡಿದ್ರೆ ನಿಮ್ಮ ಪರಿಸರನೇ ಹಾಳಾಗೋದು. ನೀವು ಆ ರೋಡಲ್ಲಿ ಓಡಾಡ್ತಾ ಇರ್ತೀರಾ. ಆಮೇಲೆ ನಮ್ಮ ರಾಮಸ್ವಾಮಿ ಅವರು ಚೇರ್ಮನ್ ಆದ್ಮೇಲೆ ಇಡೀ ಪಂಚಾಯತಿನ ಒಂದ್ಸಲ ಸ್ವಚ್ಛ ಮಾಡಿದ್ರು. ಏನೋ ಎಲ್ಲ ಲೇಬರ್ಗಳನ್ನು ಕರ್ಕೊಂಡು ಆ ಥರ ಎಲ್ಲೆಲ್ಲಿ ಬಿದ್ದಿದೆ ಅದನ್ನ ಇವತ್ತು ನಾನು ಮನೆಯಿಂದ ಬರ್ತಾ ಇದ್ರೆ ನೋಡ್ಕೊಂಡು ಬಂದೆ. ನಮ್ಮ ಏನು ಹಳೆ ಊರಿಂದ ಈ ಬಡಾವಣೆ ಬರ್ಬೇಕಾದ್ರೆ ಎಲ್ಲಂದ್ರೆ ಅಲ್ಲಿ ಕಸ ಎತ್ತೆ ಹಾಕಿರೋದೆ. ಎಷ್ಟು ಮನ್ಸಿಗೆ ಇರಿಟೇಟ್ ಆಗ್ತೈತೆ ಅಂದ್ರೆ, ಏನಪ್ಪ ಈ ತರ ಕಸ ಬಿದ್ದಿದೆ, ನಾವು ಹೆಂಗೆ ಇದ್ರಲ್ಲೆಲ್ಲ ನಾವು ಓಡಾಡ್ಬೇಕನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದ್ರೆ ನಮ್ಮ ಜನ ಹೆಂಗೆ ಅಂದ್ರೆ, ನನ್ನ ಹೊಸಲಿನಿಂದ ಕಸ ಆಚೆ ಹೋಯ್ತು ಅಂದ್ರೆ ನಂದೆಲ್ಲ ಜವಾಬ್ದಾರಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಪಂಚಾಯತಿಯವ್ರು ಇದ್ದಾರೆ, ಪಂಚಾಯತಿಯವ್ರು ಮಾಡ್ಕೊಂಡ್ಲಿ, ನನಗೂ ಅದಕ್ಕೆ ಸಂಬಂಧ ಏನು? ಪಂಚಾಯತಿಯವ್ರಿಗೆ ನಾವು ಟ್ಯಾಕ್ಸ್ ಕಟ್ಟಲ್ವಾ? ಟ್ಯಾಕ್ಸ್ ಕಟ್ತೀವಿ, ಅವ್ರು ಬಂದು ಎತ್ತಾಕ್ಲಿ ಬಿಡಿ, ನಮ್ಗೂ ಅದಕ್ಕೇನು ಸಂಬಂಧ ಅನ್ನೋ ಬೇಜವಾಬ್ದಾರಿ ತನೂ ನಮ್ಮ ಜನಗಳಲ್ಲಿದೆ. ಆ ಬೇಜವಾಬ್ದಾರಿ ತನ ಬೇಡ. ದಯವಿಟ್ಟು ಗಾಡಿ ಒಂದಿನ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಅದನ್ನ ಮಡ್ಕೊಂಡಿದ್ದು ಗಾಡಿಗೆ ಹಾಕಿ. ಎಲ್ಲೂ ನಾವು ಎಲ್ಲಿ ವಾಸ ಮಾಡ್ತಾ ಇರ್ತೀವೋ ಆ ಜಾಗನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೇನೂ ಇದೆ. ಬರೀ ಪಂಚಾಯತಿಯವ್ರ ಮೇಲೆ ಹಾಕ್ಬಿಟ್ರೆ ಪಂಚಾಯತಿಯವ್ರು ಏನು ಮಾಡೋದಕ್ಕೆ ಆಗಲ್ಲ. ನಾನು ನಮ್ಮ ಅಣ್ಣ ಮಗಳ ಮದುವೆ ಆಯ್ತು, ಎಲ್ಲ ಕಡೆನೂ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಕೊಂಡು ಬಂದೆ. ಓಡಾಡುವಾಗ ಟ್ಯಾಪ್ ಆನ್ ಮಾಡಿರ್ತಾರೆ, ನಲ್ಲಿ ನೀರು ಹೋಗ್ತಾನೆ ಇರ್ತೈತೆ. ನಾನೇ ಒಂದು 20 ಹತ್ರ ನಲ್ಲಿ ಆಫ್ ಮಾಡಿದ್ದೀನಿ. ಆ ನೀರು ವೇಸ್ಟ್ ಆದ್ರೆ ಯಾರು ನೀರು ವೇಸ್ಟ್ ಆಗ್ತೈತೆ? ಪಂಚಾಯತಿಯವ್ರು ನೀರು ಕೊಡ್ತಾರೆ ಬಿಡ್ರಿ, ನಮ್ಗೇನು ಅನ್ನೋ ಬೇಜವಾಬ್ದಾರಿ ಇದೆ. ಆ ಬೇಜವಾಬ್ದಾರಿ ತನ ಬೇಡ. ಒಬ್ರಿಗೆ ನೀರು ಕುಡಿಯೋದಕ್ಕೆ ನೀರಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತೈತೆ. ಇವತ್ತು ವಾಸ ಮಾಡೋದಕ್ಕೆ ನಮಗೆ ನೀರು, ಗಾಳಿ, ಬೆಳಕು ಇದೆಲ್ಲ ಬಹಳ ಮುಖ್ಯವಾಗಿದೆ. ಇದನ್ನೆಲ್ಲ ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಬೇಕಂದ್ರೆ ಆ ಜವಾಬ್ದಾರಿನ ತಗೊಂಡು ಆ ಜವಾಬ್ದಾರಿಯಿಂದ ಮಾಡಬೇಕು. ನಾನು ಅಧ್ಯಕ್ಷನಾಗಿದ್ದ ಎಲ್ಲ ಪ್ರಯತ್ನನೂ ಮಾಡಿದೆ.
ಆಮೇಲೆ ಯಾರ್ಯಾರು ಪ್ಲಾಸ್ಟಿಕ್ ಮಾಡ್ತಾರೋ ಅವ್ರ ಅಂಗಡಿಗಳ ಹತ್ರ ಹೋಗಿ ನಾನು ಬೈಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರೈಡ್ ಮಾಡಿ ಎಲ್ಲ ಕಿತ್ಕೊಂಡೋಗಿ ಪಂಚಾಯತಿಯಲ್ಲಿ ಎಲ್ಲ ಸ್ಟಾಕ್ ಮಾಡಿದ್ವಿ. ಆದ್ರೂ ಅದು ಸಕ್ಸಸ್ ಆಗಲಿಲ್ಲ. ಆಗದಿದ್ದಾಗ ನಮಗೂ ಒಂಥರ ಬೇಸರ ಆಗುತ್ತೆ. ಏನಾದರೂ ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ ಬಂದಿರ್ತೀವಿ. ಆದರೆ ಜನ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಜನನೂ ಅದಕ್ಕೆ ಸ್ಪಂದನೆ ಮಾಡಬೇಕಾಗ್ತೈತೆ. ಇವತ್ತು ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ ತರಬೇಕು, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಇವತ್ತು ರಾಜ್ಯ ಲಾಂಛನ ಸಂಸ್ಥೆಯನ್ನು ಉಂಟಾಕಿ ಇವತ್ತು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೊಟ್ಟು ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಶೇಖರ್ ನನ್ನ ಹತ್ರ ಬಂದಾಗ ಹೇಳಿದೆ ನಾನು, ನೀವು ವಸಂತ ಶೇಖರ್ ನಿಮ್ಮ ಸಂಸ್ಥೆಯವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಆ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ನೀವು ಯಾವ ಕಾರ್ಯಕ್ರಮದಲ್ಲಿ ನನ್ನ ಸಹಕಾರ ಯಾವಾಗ ಬೇಕಾಗ್ತಿದೆ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಇಡೀ ರಾಜ್ಯದಲ್ಲೇ ಎಲ್ಲ ಎಲ್ಲಿ ಬೇಕಾದರೂ ಮಾಡಲಿ, ನಾವು ಅವ್ರ ಜೊತೆಯಲ್ಲಿದ್ದು ಒಳ್ಳೆ ಕೆಲಸಕ್ಕೆ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನಿಸಿಕೆಗಳನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ರಾಜ್ಯ ಲಾಂಛನ ಸಂಸ್ಥೆ ಮತ್ತು ಪಂಚಾಯಿತಿ ಮತ್ತು ಪೊಲೀಸ್ ಬಡಾವಣೆಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ. ಗಾಳಿ, ಬೆಳಕು ಮತ್ತು ನೀರು ಅತಿ ಮುಖ್ಯವಾಗಿ ಬೇಕಾಗಿರೋದು. ಅದಕ್ಕೆ ಗಾಳಿ ಬೇಕಂದರೆ ನಾವು ಪ್ರತಿಯೊಂದು ಮನೆಯಲ್ಲಿ ಮನೆಗೊಂದು ಒಂದು ಗಿಡವನ್ನು ನೆಡಬೇಕಾಗಿ ತಮ್ಮಲ್ಲಿ ವಿನಯದಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಹಾಗೂ ನೀರು ಎಲ್ಲ ಕಾವೇರಿ ನೀರು ಹೇಳಿದ್ರೆ ನಮ್ಮ ಕಿರಣ್ಣವರು ಕಾವೇರಿ ನೀರು ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನೀರಿನ ಸಮಸ್ಯೆ ಮಳೆ ಬಂದಿದ್ದಕ್ಕೆ ನೀರಿನ ಸಮಸ್ಯೆ ಕ್ಲಿಯರ್ ಆಗಿದೆ. ಅಂದರೆ ಕೇಶವರೆಡ್ಡಿ ಹೇಳ್ದಂಗೆ ಈ ಗಾಡಿಗೆ ಬರುತ್ತೆ, ಅದನ್ನು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಎರಡು ಮಾತನ್ನ. ಟ್ರಾಫಿಕಲ್ಲಿ ನಿಂತ್ಕೊಂಡು, ರೋಡಲ್ಲಿ ನಿಂತ್ಕೊಂಡು ಆಕ್ಸಿಜನ್ ಲೆವೆಲ್ಲೇ ಒಳಗಡೆ ಹೋಗ್ತೀರಾ. ಬೇರೆ ಇಲಾಖೆಯವರು ಕೆಲಸ ಮಾಡಿದ್ರೆ 75 ವರ್ಷಕ್ಕೆ ಸಾಯ್ತಾರೆ ಅಂತಂದರೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ 10 ವರ್ಷ ಕಟ್. ಯಾಕೆಂದರೆ ಒಂದು ಸ್ಟ್ರೆಸ್ಸು, ಟೆನ್ಷನ್ನು, ವರ್ಕಿಂಗ್ ಅವರ್ಸು, ಪ್ಯಾಟ್ರನ್ನು, ಟೈಮ್ ಸರಿಯಾಗಿ ಊಟ ಇಲ್ಲ, ರಾತ್ರಿ ನಿದ್ದೆ ಇಲ್ಲ, ಹಬ್ಬ ಅನ್ನೋದಿಲ್ಲ, ಮತ್ತು ರೋಡಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡೋಕ್ಕೆ ತೊಗೊಳೋದೆಲ್ಲ ಕಾರ್ಬನ್ ಮಾನಾಕ್ಸೈಡ್ ನಮಗೆ. ಸೊ ಹಾಗಾಗಿ ರಿಟೈರ್ ಆದಮೇಲೂ ಯಾರಾದರೂ ನಮ್ಮ ಪೊಲೀಸರು ಆರೋಗ್ಯವಾಗಿದ್ದಾರೆ ಅಂತಂದರೆ ಅದು ಪೂರ್ವ ಜನ್ಮದ ಪುಣ್ಯ. ಸೊ ನಿಮ್ಮನ್ನ ಕೆಲವನ್ನ ನೋಡೋದಕ್ಕೆ ನಂಗೆ ಭಾಳನೇ ಖುಷಿ ಆಯಿತು ಇವತ್ತು. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ವಾಕಿಂಗ್ ಕಡ್ಡಾಯ. ವಾಕ್ ಮಾಡಬೇಕು ಅಂದರೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದರೆ ವಾಕ್ ಮಾಡೋಕ್ಕೆ ಯಾವುದೋ ಗಾಡಿ ಬಂದು ಕೂತ್ಬಿಟ್ರೆ ಮೊದಲೇ ವಯಸ್ಸಾಗಿರುತ್ತೆ. ಯಾವನೋ ಬಂದು ಹಿಂಗೆ ಟಚ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಿಗ್ಗೆ ಮತ್ತು 6 ತಿಂಗಳಾದಮೇಲೆ ಎದ್ದೇಳ್ತೀವೋ ಇಲ್ಲ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಇಂಥ ಪಾರ್ಕು, ಒಂದು ವಾಕಿಂಗ್ ಟ್ರ್ಯಾಕ್ ತುಂಬ ಅವಶ್ಯಕತೆ ಇತ್ತು. ಮತ್ತು ಈ ಪಂಚಾಯತಿಗೆ ತುಂಬ ಒಳ್ಳೆ ಹೆಸರಿದೆ. ಈ ಭಾಗದಲ್ಲಿ ನಾನು ಕೆಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಹೆನ್ನಾಗರ ಪಂಚಾಯತಿ ಅಂತಕ್ಕಂಥದ್ದು ವಿಶೇಷವಾಗಿ ಅದರ ನಾಯಕರುಗಳಿಂದ, ಪಂಚಾಯತಿ ಮೆಂಬರ್ಸಿಂದ, ಇವರೆಲ್ಲರ ಒಟ್ಟಾರೆ ಶ್ರಮದಿಂದ ಒಂದು ಹೆಸರು ಮಾಡಿದ. ಸೊ ಆ ಕ್ರೆಡಿಟು ನಮ್ಮ ಕೇಶವರೆಡ್ಡಿ ಅವರ ತಂಡಕ್ಕೆ ಸಲ್ಲಬೇಕು. ಮತ್ತು ಮುಖ್ಯವಾಗಿ ನನಗೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾವೆಲ್ಲ ಯುನಾನಿಮಸ್ಸೇ ಗೆದ್ವಿ ಅಂತ. ಭಾಳ ಖುಷಿ ಆಯಿತು. ಹೌದಾ ವಿನಯ್? ಅದನ್ನೆಲ್ಲ ಹೇಳ್ತಾ ಈ ಪರಿಸ್ಥಿತಿ ಚೇಂಜ್ ಆಗಿದೆ, ಕಿರಣ್ ಎಲ್ಲರೂ ಅಂತ ನಿಮ್ಮನ್ನೆಲ್ಲ ಯಂಗ್ಸ್ಟರ್ಸ್ ನೋಡೋದು ನಮ್ಗೆ ಭಾಳ ಖುಷಿ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವುಗಳೆಲ್ಲ ಇನ್ನೂ ಮನಸ್ಸು ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು. ಬಟ್ ಅವ್ರು ಹೇಳಿದ್ರು, ನಾನು ಪ್ರಯತ್ನ ಪಟ್ಟೆ, ಆದರೆ ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಯಾವಾಗಲೂ ಒಂದು ಕಡೆಯಿಂದ ಕೆಲಸ ಆಗಲ್ಲ. ಅವರೂ ಪ್ರಯತ್ನ ಮಾಡಬೇಕು, ನಾವು ಸಹಕಾರ ಕೊಡಬೇಕು ಸಾರ್ವಜನಿಕರಾಗಿ. ಹಾಗಾಗಿನೇ ರಾಜ್ಯ ಲಾಂಛನ ಸಂಸ್ಥೆನಲ್ಲಿ ನಾವು ಹಾಕೊಂಡಾಗ ತಾವು ನೋಡಿದ್ರೆ ಅಲ್ಲಿ ಕೆಳಗಡೆ ಕಾಣುತ್ತೆ ಪರಿಸರ, ಶಿಕ್ಷಣ, ಅರಿವು. ಅವ್ರು ಹೇಳಿದ್ರು, ನಾವು ಪ್ಲಾಸ್ಟಿಕ್ನೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ಅರಿವು ಮೂಡ್ಸಕ್ಕೆ ನಾವು ಬಹಳನೇ ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ, ಭಾಳ ಕಷ್ಟ ಆಯಿತು ಅಂತ. ಸೊ ಹಾಗಾಗಿ ಆ ಅರಿವನ್ನು ಮೂಡಿಸುವಂಥದ್ದನ್ನು ರಾಜಲಾಂಛನ ಸಂಸ್ಥೆ ಕೈಗೊಂಡಿದೆ. ಮತ್ತು ವಿಶೇಷವಾಗಿ ಯಾರು ಮಕ್ಕಳು ತುಂಬ ಬಡವರಿದ್ದು ಅವರೇನಾದರೂ 90-95% ಮೇಲೆ ಏನಾದರೂ ತಗೊಳ್ಳೋಂಥವ್ರು ಇದ್ದರೆ, ಅವರು ಯಾವುದೇ ಧರ್ಮ, ಯಾವುದೇ ಜಾತಿ, ಏನೇ ಆಗಿರಲಿ, ಅವರಲ್ಲಿ ಬಡತನ ಇತ್ತು, ಓದೋಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂದರೆ ಅಂಥವ್ರಿಗೆ ಶಿಕ್ಷಣವನ್ನು ಕೊಡಿಸುವಂಥದ್ದೇ ನಮ್ಮ ರಾಜಲಾಂಛನ ಸಂಸ್ಥೆಯ ಉದ್ದೇಶ. ನಾನು ಈಗ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಆನೆಕಲ್ಲಲ್ಲಿ ರಾಜಲಾಂಛನ ಸಂಸ್ಥೆ ಅಲ್ಲೊಂದು ಬ್ರಾಂಚ್ ಇದೆ. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಇಲ್ಲಿಂದ ಹೋಗಬೇಕು. ಅಲ್ಲಿ ಏನು ಕಾರ್ಯಕ್ರಮ ಅಂದರೆ, ಮೊನ್ನೆ SSLC ಎಕ್ಸಾಮ್ ಆಯಿತು, ಸಾಕಷ್ಟು ಜನ ಮಕ್ಕಳು ಪಾಸ್ ಆದರು, ಒಂದು ಸ್ವಲ್ಪ ಜನ ಮಕ್ಕಳು ಫೇಲ್ ಆದವ್ರನ್ನ ಎಲ್ಲರೂ ಮರೆತರು. ಆ ಮಕ್ಕಳಿಗೆ ಯಾವ್ದಾರ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನಾಚಿಕೆ, ಯಾಕೆಂದರೆ ನೆಂಟರೆಲ್ಲ ಕೇಳ್ತಾರೆ, ಏನಾಯ್ತು ನಿನ್ನ ರಿಸಲ್ಟು ಅಂತ.
ಆ ಮಕ್ಕಳಿಗೆ ಪಾಠ ಹೇಳ್ಕೊಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅಂತಹ ಮಕ್ಕಳನ್ನೆಲ್ಲ ಗುರುತಿಸಿ ಫೇಲ್ ಆದಂಥ ಒಂದು 92 ಜನ ಮಕ್ಕಳಿಗೆ ಆನೇಕಲ್ನ ರಾಜಲಾಂಛನ ಸಂಸ್ಥೆ ಗಣೇಶ್ ಮತ್ತು ಅವರ ತಂಡದಿಂದ ಸತತವಾಗಿ ಒಂದು 22 ದಿವಸಗಳ ಕಾಲ ಪಾಠ ಮಾಡಿದ್ರು. ಆದರೆ ಅವ್ರು ನೆನ್ನೆ ನಂಗೆ ಫೋನ್ ಮಾಡ್ಬಿಟ್ಟು ಹೇಳಿದಾಗ ಭಾಳ ಖುಷಿ ಆಯಿತು. ಸರ್, 40 ಜನ ಮಕ್ಕಳು ಪಾಸಾಗಿ ಕಾಲೇಜ್ಗೆ ಹೋಗ್ತಾ ಇದ್ದಾರೆ 92ರಲ್ಲಿ. ಎಷ್ಟು? 40 ಜನ ಮಕ್ಕಳು 92ರಲ್ಲಿ ಏನೇನು ಫೇಲ್ ಆಗಿ ಬಂದಿರೋ ಪಾಸ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಅವರ ಜೀವನದಲ್ಲಿ 1 ವರ್ಷ ಉಳೀತು ಅಂತ. ಸೊ ಅದ್ರ ಜೊತೆಗೆ ವಿಶೇಷವಾಗಿ ಇನ್ನೊಂದು ಹೇಳಿದ್ರು. ಸರ್, ಅಂಕಿತಾ ಅಂತ ಒಂದು ಹುಡುಗಿ ಬಂದಿತ್ತು. ಆ ಹುಡುಗಿ ನಮ್ಮ ಇಲ್ಲಿ ಬಂದಾಗ 6 ಸಬ್ಜೆಕ್ಟ್ ಫೇಲು. 1 ವರ್ಷ ಅವಳು ಓದಿದ ಸ್ಕೂಲ್ಗೆ ಹೋಗಿ 1 ವರ್ಷ ಆ ಸ್ಕೂಲಲ್ಲಿ ಕಲಿತು 6 ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟಿದೆ ಆ ಮಗು. ಇಲ್ಲಿ 21 ದಿವಸಕ್ಕೆ ಬಂದು 6 ಸಬ್ಜೆಕ್ಟ್ ಪಾಸ್ ಮಾಡ್ಬಿಟ್ಲು. ಅಂದರೆ ಆ ಮಗುಗೆ ಬುದ್ಧಿ ಇದೆ, ಆದರೆ ಟೀಚರ್ಸ್ ಹೇಳ್ಕೊಟ್ರದ ಅರ್ಥ ಆಗಿಲ್ಲ, ಟೀಚರ್ಸ್ ಅರ್ಥ ಮಾಡಿಸಿಲ್ಲ. ನಾವೆಷ್ಟೋ ಸಲ ಮಕ್ಕಳನ್ನ ತಪ್ಪು ಅನ್ನೋಂಗಿಲ್ಲ. ಮಕ್ಕಳು ಚೆನ್ನಾಗಿ ಇರ್ತಾರೆ, ಟೀಚರ್ಸ್ ಆ ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಂಡು ಅದನ್ನ ಮಾಡಿಸಿಲ್ಲ ಅಂತಂದ್ರೆ ಮಕ್ಕಳು ಯಾವತ್ತೂ ಫೇಲ್ ಆಗಲ್ಲ, ಟೀಚರ್ ಫೇಲ್ ಆಗ್ತಾರೆ ಅಲ್ವಾ? ಸೊ ಹಾಗೆ ಸಮಾಜ ಚೆನ್ನಾಗಿದೆ, ಅಪರಾಧ ಜಾಸ್ತಿ ಆಗಲ್ಲ. ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸವರು ಸಹ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ, ಯಾವುದಕ್ಕೂ ಕೈ ಹೊಡೆದೇ ಇದ್ರೆ, ಯಾವ ಮೂಲೆಗೂ ತಲೆ ಬಗ್ಲಿಲ್ಲ ಅಂತಂದ್ರೆ ಅಲ್ಲಿ ಆಟೋಮೆಟಿಕ್ ಕ್ರೈಮ್ ಕಡಿಮೆ ಆಗುತ್ತೆ. ಒಪ್ತೀರಾ ನನ್ನ ಮಾತನ್ನ? ಯಾಕಂದ್ರೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ ನನಗೇನು ಚೆನ್ನಾಗಿ ಅನುಭವ, ನೀವು ಇದೆ. ಸೊ ಒಬ್ಬ ಟೀಚರ್ ಮನಸ್ಸು ಮಾಡಿದ್ರೆ ಮಗು ಜೀವನದಲ್ಲಿ ತಪ್ಪು ಮಾಡ್ದಂಗೆ ಮುಂದಕ್ಕೆ ಹೋಗೋಂಗೆ, ಉದ್ಧಾರ ಆಗೋಂಗೆ ಮನಸ್ಸು ಮಾಡಲಿಕ್ಕೆ ಶಕ್ತಿ ಇದೆ. ಸೊ ಹಾಗೆ ಇವತ್ತು ಒಂದು ಪಾರ್ಕ್ ಏನು ನಿರ್ಮಾಣ ಮಾಡಿದ್ದಾರೆ, ಈ ಪಾರ್ಕ್ಗೆ ಏನು ಹೆಸರಿಡೋದು, ಏನು ಇಟ್ಟಿದ್ದೀರಾ ಅಂತ ನಾನು ಕೇಳಿದೆ ನಮ್ಮ ಕೇಶವರಿಗಿಂತ. ಇಲ್ಲೇ ಈಗ ಜಸ್ಟ್ ಬಂದಾಗ ಮಾತಾಡಿದ್ವಿ, ಇದು ಪೊಲೀಸ್ ಪಾರ್ಕ್ ಅಂತಂದ್ರೆ ಪೊಲೀಸರೇ ಓಡಾಡ್ತಾರೆ. ಬಟ್ ಪಾರ್ಕಿಗೆ ಏನಾದ್ರು ಒಂದು ಒಳ್ಳೆ ಹೆಸರಿಡ್ಬೇಕಲ್ಲ, ಯಾರಾದರೂ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದಂಥವ್ರನ್ನ ಮುಂದಿನ ಜನಾಂಗವನ್ನು ನೆನಪಿಸ್ಕೊಳಂಗೆ ಒಂದು ಮಾಡೋಣ ಅಂತಂದು ತಕ್ಷಣ ಒಂದೇ ನಿಮಿಷದಲ್ಲಿ ಸರ್ ಕುವೆಂಪು ಪಾರ್ಕ್ ಅಂತ ಇಟ್ಕೊಳ್ಳೋಣ ಅಂತಂದು. ಈ ರಾಜ್ಯಕ್ಕೆ ನಾಡಗೀತೆಯನ್ನು ಕೊಟ್ಟಂತಹ, ಎಲ್ಲರಿಗೂ ಶಾಂತಿ ಮಂತ್ರವನ್ನು ಹೇಳಿದಂತಹ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಬಯಸಂತ ಕೊಟ್ಟಂತಹ ಕುವೆಂಪು ಅವ್ರಿಗಿಂತ ಒಳ್ಳೆ ಹೆಸರು ಸಿಗ್ಲಿಕ್ಕೆ ಸಾಧ್ಯನಾ? ತಕ್ಷಣ ಖುಷಿ ಆಯ್ತು. ಆಮೇಲೆ ಹೇಳಿದ್ರು, ಈಗ ಅವರೇ ಮೊದಲು ಸೈನ್ ಹಾಕಿದ್ದಾರೆ ಕುವೆಂಪು ಪಾರ್ಕ್ ಹೆಸರಿಡಬೇಕು ಅಂತ. ಇಲ್ಲೆಲ್ಲ ಹತ್ರ ಸೈನ್ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ. ತಾವುಗಳೆಲ್ಲರೂ ಸೈನ್ ಮಾಡಿ ಕೊಟ್ರೆ ಪಂಚಾಯತಿನಲ್ಲಿ ರೆಸಲ್ಯೂಷನ್ ಮಾಡಿ ಒಂದು ಒಳ್ಳೆ ಬೋರ್ಡ್ ಹಾಕ್ತಾರೆ, ಕುವೆಂಪು ಪಾರ್ಕ್ ಅಂತ. ಮತ್ತೆ ಎರಡನೇದು, ನೀವೆಲ್ಲ ಪೊಲೀಸರು ಇಲ್ಲಿ ಇರ್ತೀರ, ರಿಟೈರ್ ಆದ್ರೂ ನೀವು ಪೊಲೀಸವರೇ. ಈ ಪಾರ್ಕ್ನ ಚೆನ್ನಾಗಿ ನೋಡ್ಕೊಳ್ಳೋಂಥ ನಿಮ್ಮ ಜವಾಬ್ದಾರಿ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಸಲ ಪಾರ್ಕು ಬೇಡದೇ ಇರೋ ವ್ಯವಹಾರಗಳು ಮಾಡಕ್ಕೆ ಜಾಗ ಆಗ್ಬಿಡುತ್ತೆ, ಯಾರು ಇಲ್ಲ ಅಂದ್ರೆ. ಒಂದು ಗೇಟ್ ಹಾಕ್ಸ್ಬೇಕು, ಒಂದು ಟೈಮಿಂಗ್ಸ್ ಇಟ್ಕೋಬೇಕು. ನೀವೇನೋ ಪಾಪ ವಯಸ್ಸಾದ್ರಲ್ಲಿ ಓಡಾಡ್ತಾ ಇರ್ತೀವಿ, ಬಿಜಿ ಇರ್ತೀರಾ. ಇಲ್ಲಿ ಬಂದು ಆಮೇಲೆ ಯಾರೋ ಹುಡುಗಿ ಕೂತ್ಕೊಂಡು ಏನೇನೋ ಮಾಡಕ್ಕೆ ಶುರು ಮಾಡ್ತಾರೆ. ನಿಮ್ಮನೆ ಮಕ್ಳಿಗೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು, ನೀವು ಅಪ್ಪ ಅಮ್ಮ ಮಕ್ಳು ಕಣ್ಮುಚ್ಕೊಂಡು ಹೋಗ್ಬೇಕು, ಹಂಗಾಗ್ಬಿಡ್ತದೆ. ಯಾಕೆ ಬೆಂಗಳೂರಲ್ಲಿ ಪಾರ್ಕ್ ಪರಿಸ್ಥಿತಿ ನಾವು ನೋಡಿದ್ದೀವಿ. ಒಂದು ಸಲ ಯಾರನ್ನ ಹಂಗೆ ಮಾಡಕ್ಕೆ ಬಂದಾಗಲೇ ತಕ್ಷಣ ಏನು ಮಾಡ್ತಾ ಇದ್ದೀರಿ, ಎಲ್ಲಿ ನಿಮ್ಮ ಮನೆ, ಯಾಕೆ ಬಂದಿದ್ದೀರಾ? ನೀವೆಲ್ಲ ಪೊಲೀಸ್ ಆಗ್ತಾನೆ, ಬೇರೆಯವ್ರಿಗೆ ಬಾಯ ಇರ್ತದೆ. ಕೇಳಿ, ಮೊದಲಿಂದಾನು ನಿಮ್ಮ ಪಾರ್ಕ್ ನೀವು ಒಂದು ಕಂಟ್ರೋಲಲ್ಲಿ ಚೆನ್ನಾಗಿ ಇಟ್ಕೋಬೇಕು. ಪಾರ್ಕ್ ಸದುಪಯೋಗ ಆಗಬೇಕು, ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಇದು ಸದುಪಯೋಗ ಆಗಬೇಕು. ಅಲ್ಲಲ್ಲಿ ಒಂದೊಂದು ಬೋರ್ಡ್ ಹಾಕಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳಿ, ಸುತ್ತಮುತ್ತ ಯಾರು ಬೀಡಿ ಸಿಗರೇಟ್ ಸೇದಬಾರ್ದು ಅಂತ ಮಾಡಿ, ಯಾಕಂದ್ರೆ ಒಳ್ಳೆ ಗಾಳಿ ಬೇಕು ಅಂತ ಬರ್ತಾರೆ. ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಲಿ. ಹಿಂಗೆ ಒಂದು 4 ಜನ ನಡ್ಕೊಂಡು ಬರ್ತಾರೆ, ಎದುರುಗಡೆ ಒಂದು 3 ಜನ ಬರ್ತಾರೆ. ಅದು ಮಾಡಬಾರ್ದು ಅಂತೇಳಿ ಹಿಂಗೆ ದೇವಸ್ಥಾನ ನಾವು ಪ್ರದೇಶಕ್ಕೆ ಒಂದು ದಾರಿ ಇಟ್ಟಿದ್ದು. ಯಾಕೆಂದ್ರೆ ಉದ್ದೇಶ ಏನಿಲ್ಲ, ಎದುರುಗಡೆ ಬಂದು ಡಿಕ್ಕಿ ಹೊಡಿದಿರಲಿ ಅಂತ, ನೆಮ್ಮದಿ ಓಡಾಡಲಿ ಅಂತ. ಸೊ ಹಂಗೆ ನೀವು ಒಂದು ದಿಕ್ಕು ಫಿಕ್ಸ್ ಮಾಡಿ, ವಾಕ್ ಮಾಡೋರು ಒಂದೇ ಟ್ರ್ಯಾಕಲ್ಲಿ ಓಡಾಡಲಿ. ಒಂದಷ್ಟು ನೀವೇ ರೂಲ್ಸ್ ಹಾಕಿ, ಒಂದಷ್ಟು ಒಳ್ಳೆ ಒಳ್ಳೆ ಬೋರ್ಡ್ ಬರೀರಿ. ಮತ್ತೆ ಪಂಚಾಯತಿಯವರೇ ಬಂದು ಕ್ಲೀನ್ ಮಾಡಿಕೊಡ್ಲಿ ಅಂತ ಕಾಯಬೇಡಿ. ಇಲ್ಲಿ ಏನು ಗಲೀಜಾಗಂಗೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ. ನೀವು ಚೆನ್ನಾಗಿ ಮಾಡಿಕೊಟ್ರೆ ಪಂಚಾಯತಿಂದ ಇನ್ನೂ ಡೆವಲಪ್ ಮಾಡೋಕೆ ಅವ್ರಿಗೆ ಮನಸ್ಸು ಬರುತ್ತೆ. ಇಷ್ಟು ಚೆನ್ನಾಗಿ ಇಟ್ಕೊಂಡಿದಾರಲ್ಲ ಈ ಲೇಔಟ್ ಅಂತ ಹೇಳಿ ಇನ್ನೊಂದಷ್ಟು ಫಂಡ್ಸ್ ತರಿಸ್ಬಿಟ್ಟು ಮಕ್ಕಳಿಗೆ ಆಟ ಸಾಮಾನು ತರಿಸ್ಬೋದಾ? ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಓಪನ್ ಜಿಮ್ ಅಂತ. ಮಕ್ಕಳು ಮಾಡ್ಕೋಬೋದು, ವಯಸ್ಸಾದ್ರು ಮಾಡ್ಕೋಬೋದು, ಮತ್ತೊಬ್ರು ಮಾಡ್ಕೋಬೋದು. ಯಾರಿಗೆ ಯಾವಾಗ ಟೈಮ್ ಇದ್ರೆ ಅವಾಗ ಮಾಡ್ಕೊಳ್ಳಿ ಅಂತ. ನಮ್ಮ ಪೊಲೀಸರೆಲ್ಲ ಇನ್ನೂ ಫಿಟ್ ಆಗಿ ಹೋಗ್ತಾರೆ. ಆಮೇಲೆ ಭಾಳ ಖುಷಿ ಆಯ್ತು, ಒಳ್ಳೇದಾಯ್ತು. ಇದು ತುಂಬ ಒಳ್ಳೆ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿ ನನಗೆ ಖುಷಿ ತಂದಿದೆ. Shake
ಭಾನುವಾರ ಶುಭ ಮುಂಜಾನೆ ಎಂದು ಪೊಲೀಸ್ ಬಡಾವಣೆಗೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದೀನಿ. ಯಾಕೆಂದರೆ ಎಲ್ಲ ಪೊಲೀಸ್ ಇಲಾಖೆಯ ಹಿರಿಯ ಚೇತನಗಳು, ಅಂದರೆ ಇಲಾಖೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ದುಡಿದು ಈಗ ರಿಟೈರ್ ಆಗಿ, ಅದನ್ನೇ ಹೇಳ್ತದೆ ರಿಟೈರ್ಡ್ ಬಟ್ ನಾಟ್ ಟಯರ್ಡ್ ಅಂತ. ಸೊ ಇಲ್ಲಿ ನನ್ನ ಹಿಂದೆ ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ದೀರ್ಘವಾದಂಥ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಈ ಬಡಾವಣೆಯಲ್ಲಿ ಇವತ್ತು ಪಂಚಾಯಿತಿ ಮತ್ತು ರಾಜಲಾಂಛನ ಸಂಸ್ಥೆ ವತಿಯಿಂದ ಒಂದು ಪಾರ್ಕ್ನ ಉದ್ಘಾಟನೆ ಇತ್ತು. ಇದೇ ಶುಭ ಸಂದರ್ಭದಲ್ಲಿ ಪಾರ್ಕ್ಗೆ ಕುವೆಂಪು ಉದ್ಯಾನವನ ಅನ್ನುವಂತಹ ಒಂದು ಹೆಸರನ್ನ ಸಹ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಚೂಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದು ತುಂಬ ಸಂತೋಷ ತಂದಿದೆ. ಅದು ಎಸ್ಪೆಷಲಿ ರಿಟೈರ್ಡ್ ಇರತಕ್ಕಂಥ ಇಂಥ ಕಡೆ ಒಂದು ವಾಕಿಂಗ್ ಟ್ರ್ಯಾಕು ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಜಾಗ ತುಂಬ ಅವಶ್ಯಕತೆ ಇತ್ತು. ಅದನ್ನೇ ಇವತ್ತು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಪಾರ್ಕ್ ಮೇಂಟೆನೆನ್ಸ್ನ ಚೆನ್ನಾಗಿ ಮಾಡ್ಕೊಳ್ಳಿ. ರಾಜಲಾಂಛನದ ಶಿಕ್ಷಣ, ಆರೋಗ್ಯ ಮತ್ತು ಅರಿವು ಹೆಚ್ಚು ಒತ್ತು ಕೊಟ್ಟರೆ ಕಾರಣ ಏನು ಸರ್? ಕಾರಣ ಸಮಾಜಕ್ಕೆ ಬೇಕಾಗಿರೋದು ಅದೇ ಅಲ್ವಾ ಮುಖ್ಯ. ಶಿಕ್ಷಣ ಒಂದು ಚೆನ್ನಾಗಿ ಸಿಕ್ಕರೆ ಆ ಮಕ್ಕಳು ಎಲ್ಲ ಅರ್ಥ ಮಾಡ್ಕೊಂಡು ಬದುಕಿದಾಗ ಸಮಾಜ ಚೆನ್ನಾಗಿರುತ್ತೆ, ಅಪರಾಧ ಕಡಿಮೆ ಆಗುತ್ತೆ. ಶಿಕ್ಷಣ ಅಂದರೆ ಬರೀ ಓದ್ಬಿಟ್ಟು ಮಾರ್ಕ್ಸ್ ತೊಗೊಳೋದು ಅಂತಲ್ಲ. ಶಿಕ್ಷಣ ಅಂತಂದರೆ ಎಲ್ಲ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅವನ ಜೀವನವನ್ನು ಬದುಕನ್ನು ರೂಪಿಸ್ಕೊಳ್ಳೋಂಥದ್ದು. ಹಾಗಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾ ಇದ್ದೀವಿ. ನಾಳೆ ಒಂದು ಮಗು ಚೆನ್ನಾಗಿ ಓದ್ಕೊಂಡು ಬಂತು ಅಂದರೆ ಆ ಕುಟುಂಬ ಉದ್ಧಾರ ಆಗುತ್ತೆ, ಅವನು ಇನ್ನೊಂದು 4 ಜನಕ್ಕೆ ಸಹಾಯ ಮಾಡ್ತಾನೆ ಅಂತ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ನಾವು ಇದನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಪರಿಸರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಈ ಪಾರ್ಕಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಇತ್ತೀಚೆಗೆ ಅತ್ತಿಬೆಲೆಯಿಂದಲೂ ಒಂದಷ್ಟು ಗಿಡ ನೆಟ್ಟಿದ್ದೀವಿ. ಈ ಹಿಂದೆನೂ ಇದೇ ಬಡಾವಣೆಯಲ್ಲಿ ನೆಟ್ಟಂಥ 2 ವರ್ಷಗಳ ಹಿಂದೆ ನೆಟ್ಟಂಥ ಗಿಡ ಇವತ್ತು ನಮಗಿಂತ ಎತ್ತರಕ್ಕೆ ಬೆಳೆದು ಬಿಟ್ಟಿದೆ. ಯಾಕೆಂದರೆ ಆ ಗಿಡಗಳನ್ನ ನಾವು ನೆಟ್ಟಂಥದ್ದು ನಮಗಾಗಿ ಅಲ್ಲ, ಇಲ್ಲಿ ಮುಂದೆ ಇದಲ್ಲ ಈ ಪುಟಾಣಿಗಳು, ಈ ಜನ್ರೇಷನ್ಗೆ ಸಾಕಷ್ಟು ಒಳ್ಳೆಯ ಗಾಳಿಯ ಅವಶ್ಯಕತೆ ಇದೆ. ಇವತ್ತು ಆಕ್ಸಿಜನ್ ರೂಮ್ ಅಂತ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ತಾರೆ, 1,500 ಕೊಡಬೇಕು 1 ಅವರ್ಗೆ. ಏನು ಅಂದರೆ ಬರೀ ಆಕ್ಸಿಜನ್ ಸಿಗುತ್ತೆ ಅಂತ. ನಮ್ಗೆ ಈ ಥರ ಎಲ್ಲ ಗಿಡಗಳು ನಾವು ನೆಟ್ಟಾಗ ಅಲ್ಲಿ ಹೋಗಿ 1,500 ಕೊಡೋಂಥ ಪರಿಸ್ಥಿತಿ ಆಗ್ತಾ ಅನ್ಕೊಬೇಕು ನಾವು. ಸೊ ಹಾಗಾಗಿ ಪರಿಸರಕ್ಕೆ ಹೆಚ್ಚಿನ ಕಾಳಜಿ ಮತ್ತು ಎಲ್ಲರಲ್ಲಿ ಒಂದು ಅರಿವಿನ ಮೂಡಿಸುವಂಥದ್ದು ಇದು ರಾಜಲಾಂಛನ ಸಂಸ್ಥೆ ಮುಖ್ಯ ಧ್ಯೇಯವಾಗಿ ಮಾಡ್ತಾರೆ. ಈಗಾಗಲೇ SSLC ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಕೊಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಪಾಸಾಗಿ ಕಾಲೇಜ್ಗೆ ಹೋಗ್ತಾ ಇದೆ ಸರ್, ಏನು ಹೇಳ್ತೀವಿ ಸರ್? ಇಲ್ಲ, ಮಕ್ಕಳು ಪಾಸಾಗಿರೋರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಫೇಲ್ ಆಗಿರೋ ಮಕ್ಕಳಿಗೂ ಸಹ ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ, ಮತ್ತೆ ಎಕ್ಸಾಮ್ ಬರೀರಿ, ಕಾಲೇಜ್ಗೆ ಸೇರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೀವು ಯಾರೂ ಎದೆಗುಂದಬೇಡಿ ಅಂತ ಆ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೀವನವನ್ನು ನಿರ್ಧಾರ ಮಾಡೋದು ನಾವು SSLC 19 ಆಗುವಂಥ ಪಾಸು ಫೇಲ್ ಅಲ್ಲ, ಆದರೆ ಶಿಕ್ಷಣ ಮುಂದುವರಿಸುವಂಥದ್ದು ತುಂಬ ಅವಶ್ಯಕತೆ ಇದೆ. ಸೊ ಹಾಗಾಗಿ ನೀವು ಅದನ್ನು ಪಾಸ್ ಮಾಡಿಕೊಂಡು ಕಾಲೇಜು ಶಿಕ್ಷಣವನ್ನು ಪಡ್ಕೋಬೇಕು. ಯಾಕೆಂದರೆ ಯಾವುದೇ ಒಂದು ಕೆಲಸಕ್ಕೆ ಅಪ್ಲೈ ಮಾಡಬೇಕಾದ್ರೆ ಮಿನಿಮಮ್ ಇಷ್ಟು ಓದಿರಬೇಕು ಅಂತ ಒಂದು ಎಲಿಜಿಬಿಲಿಟಿ ಇರುತ್ತೆ. ಹಾಗಾಗಿ ಆ ಮಕ್ಕಳು ಆ ಎಜುಕೇಷನ್ನ ಪಡ್ಕೊಳ್ಳೇಬೇಕು. ಮತ್ತು ಎಜುಕೇಷನಿಂದ ಜ್ಞಾನ ಇಂಪ್ರೂವ್ ಆಗುತ್ತೆ, ಒಬ್ಬ ಮನುಷ್ಯ ವಿಕಸಿತ ಆಗ್ತಾನೆ, ಅವನಿಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಆ ಮಕ್ಕಳೆಲ್ಲರೂ ಶಿಕ್ಷಣದಲ್ಲಿ ಮುಂದೆ ಬರಲಿ. ಮತ್ತು ಫೇಲ್ ಆಗಿರುವಂಥ ಮಕ್ಕಳ ಜೊತೆಯಲ್ಲಿ ಸದಾ ರಾಜಲಾಂಛನ ಇರುತ್ತೆ. ಸೊ ಹಾಗಾಗಿ ಸೋತು ಗೆದ್ದವರು ಅಂತ ಆ ಮಕ್ಕಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಅಂದರೆ ಒತ್ತಡದಲ್ಲಿ ಬದುಕಲ್ಲ ಅಂತ ಹೇಳ್ತಾ ಇದ್ರಿ, ನಾವು ಇಷ್ಟೆಲ್ಲ ಇದ್ಕೊಂಡು ಇಷ್ಟು ಸಮಾಜಮುಖಿ ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಇಲ್ಲಿ ನೋಡಿ ಎಲ್ಲರ ಮುಖದಲ್ಲಿ ನಗು ಹೆಂಗಿದೆ ನೋಡಿ, ಹೆಂಗ್ ಫಿಟ್ ಆಗಿದ್ದಾರೆ ನೋಡಿ. ನೋಡಿ ನೋಡಿ ವಾಯ್ಸ್ ಮಾಡಿ 72 ಇಯರ್ಸ್ ಹೆಂಗೆ ಬರುತ್ತೆ ಕಡಕ್ಕಾಗಿ ಇಲ್ಲ. ಸೊ ಒತ್ತಡಗಳನ್ನ ನಿಭಾಯಿಸೋಂಥ ನಾವು ಕಲ್ತ್ಕೊಂಡ್ಬಿಡ್ತೀವಿ. ಒತ್ತಡ ಇದೆ, ಆದರೆ ಒತ್ತಡವನ್ನು ಜೊತೆಲೆ ಬದುಕಬೇಕಾಗಿರೋದ್ರಿಂದ ಆ ಒತ್ತಡವನ್ನು ನಮ್ಮ ಜೀವನದ ಭಾಗವನ್ನಾಗಿ ಮಾಡ್ಕೊಂಡು ನಾವು ಇರ್ತೀವಿ. ಒಂದು ಸಲ ಹೆಂಗೋ ಆಗ್ಬಿಡುತ್ತೆ ಅಂದರೆ, ನಿಮ್ಮದು ಕಮಲ್ ಹಾಸನ್ ಸಿನಿಮಾ ಹಿಂದೆ ನೋಡಿದ್ರೆ ನೆನಪಿರುತ್ತೆ. ಮುಖಿ ಒಂದು ಇತ್ತಲ್ಲ, ಯಾವುದು ಭಾಷೆ ಇಲ್ದಿರಿ, ಅದು ಪುಷ್ಪಕ ವಿಮಾನ. ಅದರಲ್ಲಿ ದಿನ ಸೌಂಡ್ ಕೇಳಿ ಕೇಳಿ ಮಲ್ಗೆ ಅಭ್ಯಾಸ ಆಗಿರುತ್ತೆ. ಸ್ಟಾರ್ ಹೋಟ್ಲಲ್ಲಿ ಮಲಗಿದ್ರೆ ಅವ್ನಿಗೆ ನಿದ್ದೆನೇ ಬರಲ್ಲ, ಯಾಕೆಂದರೆ ಅವ್ನಿಗೆ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರ್ತಾನೆ. ನಾವು ಪೊಲೀಸ್ ಅವ್ರಿಗೆ ಹಂಗೆ ಒತ್ತಡಕ್ಕೆ ಅಭ್ಯಾಸ ಆಗಿ ಒತ್ತಡನೇ ಇಲ್ಲಾಂದ್ರೆ ಏನೋ ಭಾಳ ಮಿಸ್ ಆಗ್ಬಿಟ್ಟಿದೆಯಲ್ಲ ಅಂತ ಅನ್ನೋಂಗೆ ಆಗ್ಬಿಡುತ್ತೆ. ಆದರೆ ಈ ಒತ್ತಡಗಳ ಮಧ್ಯದಲ್ಲೂ ಈ ಸಮಾಜ ನನಗೆ ಒಂದಷ್ಟು ಕೊಟ್ಟಿರುವಾಗ ಆ ಸಮಾಜಕ್ಕೆ ವಾಪಸ್ ಕೊಡೋದು ನನ್ನ ಜವಾಬ್ದಾರಿ ಆಗುತ್ತೆ. ನನಗಿಷ್ಟೆಲ್ಲ ಕೊಟ್ಟಂಥ ಸಮಾಜಕ್ಕೆ ನಾನೇನು ಕೊಟ್ಟಿದ್ದೀನಿ ಅನ್ನೋ ಪ್ರಶ್ನೆ ಎದುರಾಗುತ್ತಲ್ಲ. ಹಾಗಾಗಿ ಅದನ್ನು ಕೊಡೋ ನಿಟ್ಟಿನಲ್ಲಿ ರಾಜಲಾಂಛನ ಸಂಸ್ಥೆಯಿಂದ ನಮ್ಮ ಎಲ್ಲ ತಂಡದವ್ರ ಜೊತೆಗೆ ಎಲ್ಲರೂ ಸೇರಿ ಅದೇ ಮನಸ್ಸಿರ್ತಕ್ಕಂಥವ್ರೆಲ್ಲರೂ ವಾಪಸ್ ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನಿಲ್ಲ, ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಒಂದು ಒಳ್ಳೆ ಮನೋಭಾವ ಬೇಕಷ್ಟೇ. ಈಗ ಎಲ್ಲ ಕಡೆಯೂ ಸಮಸ್ಯೆಗಳಿದೆ, ಎಲ್ಲ ಕಡೆಯೂ ಪಾರ್ಕು ಡೆವಲಪ್ಮೆಂಟ್ ಇಲ್ದಂಗೆ ಮತ್ತು ಇನ್ನೊಂದು ಸಮಸ್ಯೆಗಳು ಎಲ್ಲ ಕಡೆ ಇದೆ. ಆಗ ಒಬ್ಬ ಮನುಷ್ಯ ಮನೋಭಾವದಿಂದ ಇಲ್ಲ ನಾನು ಮಾಡಬೇಕು ಅನ್ನೋ ಮನೋಭಾವ ಒಬ್ಬನಿಗೆ ಬಂದರೆ ಅದರಿಂದ 10 ಜನ ಸಪೋರ್ಟ್ ಮಾಡ್ತಾರೆ. ಇಷ್ಟೇ. ಯಾಕಂದರೆ ಇವತ್ತು ನಮ್ಮ ಕೃಷ್ಣಾರೆಡ್ಡಿ ಅವರಿಗೆ ಇದು ಮೂಲೆ ಬಿದ್ದಿತ್ತು. ಅವರು ಒಂದು ಒಳ್ಳೆ ಮನೋಭಾವ ಬಂದ್ಬಿಟ್ಟು ಈ ಪಾರ್ಕ್ನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು. ಅವ್ರ ಜೊತೆಗೆ ಪಂಚಾಯತ್ ಸೇರಿಕೊಂಡ್ರು, ಇಲ್ಲಿ ಹಿರಿಯ ಪೊಲೀಸರು ರಿಟೈರ್ಡ್ ಆಫೀಸರ್ ಸೇರಿಕೊಂಡ್ರು, ಎಲ್ಲರೂ ಸಾರ್ವಜನಿಕರು ಸೇರಿಕೊಂಡ್ರು. ಇಲ್ಲಿ ಚಿಕ್ಕ ಒಂದು ಬಿಲ್ಡರ್ಸ್ ಇದ್ದಾರೆ, ಅವರು ಕೈ ಜೋಡಿಸಿದ್ರು. ಈ ಒಬ್ಬ ಮನೋಭಾವ ಮಾಡಬೇಕು ಅನ್ನೋದು ಒಬ್ಬನಿಗೆ ಬಂದರೂ ಕೂಡ ಅದಕ್ಕೆ ಜನ ಸೇರ್ತಾರೆ. ಎಲ್ಲ ಕಡೆನೂ ಅಷ್ಟೇ ಇದೇ ರೀತಿ ಪಾರ್ಕ್ಗಳಾಗ್ಬೋದು, ಸೈಟ್ಗಳು ಎಲ್ಲಿದ್ರೆ ಅಲ್ಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ, ಆಗ ಆಟೋಮೆಟಿಕ್ ಎಲ್ಲ ಆಗುತ್ತೆ. ಆದರೆ ಒಬ್ಬನಿಗೆ ಮನೋಭಾವ ಸಖತ್ತಾಗಿರಬೇಕು. ನಾನು ಏನೇ ಬಂದರೂ ನಾನು ಮಾಡ್ತೀನಪ್ಪ ಅನ್ನೋ ಮನೋಭಾವ ಇದ್ದಾಗ ಇಂಥ ಕೆಲಸಗಳು ಆಗಕ್ಕೆ ಸಾಧ್ಯ ಆಗುತ್ತೆ. ಈ ಕೆಲಸದ ಜೊತೆಗೆ ನಮ್ಮ ರಾಜಲಾಂಛನ ಸಂಸ್ಥೆ ಮತ್ತು ಎನ್ನಗರ ಪಂಚಾಯಿತಿ ಎಲ್ಲರೂ ಸೇರಿ ಈ ಕೆಲಸಗಳು ಮಾಡಿದ್ದೀವಿ. ಇವತ್ತಿನ ಒಂದು ಶುಭ ಸಂದರ್ಭ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಯಾಕೆಂದರೆ ಇದೊಂದು
ಈ ಪಾರ್ಕ್ ಕೂಡ ಹೆಸರಿರಲಿಲ್ಲ. ಇವತ್ತು ಪಂಚಾಯತಿ ಎನ್ನಗರ ಪಂಚಾಯತಿಯವರೆಲ್ಲ ಬಂದಿದ್ದರು. ಕೇಶವ ರೆಡ್ಡಿ ಆಗಿರ್ಬೋದು, ರಾಮಸ್ವಾಮಿ ಆಗಿರ್ಬೋದು, ಆಮೇಲೆ ಕಿರಣ್ ಕುಮಾರ್ ಆಗಿರ್ಬೋದು, ಆಮೇಲೆ ನವೀನ್ ಆಗಿರ್ಬೋದು, ಎಲ್ಲ ರೆಡ್ಡಿ ಆಗಿರ್ಬೋದು, ಹಾಗೂ ನಮ್ಮ ರಾಜಲಾಂಛನ ಸಂಸ್ಥೆಯ ಎಲ್ಲ ಸದಸ್ಯರುಗಳು, ಹಾಗೂ ನಮ್ಮ DYSP ರಾಜೇಶ್ ಸರ್ ಆಗಿರ್ಬೋದು, ಎಲ್ಲರೂ ಬಂದು ಈ ಒಂದು ಪಾರ್ಕನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಡುವು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಸಾಕಷ್ಟು ಒಳ್ಳೊಳ್ಳೆ ಗಿಡಗಳನ್ನ ಇಲ್ಲಿ ಪಾರ್ಕಿಗೆ ನಡೆಸ್ಕೊಡ್ತಾ ಇದ್ದೀವಿ. ಇದನ್ನು ಮುಂದೊಂದು ದಿನ ಅವರು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಭಾವಿಸ್ತೀವಿ. ನಾವು ಯಾವತ್ತೂ ಕೂಡ ಈ ಪೊಲೀಸ್ ಬಡಾವಣೆಯಲ್ಲಿ ಲಾಸ್ಟ್ ಟೈಮು ಕೂಡ ಒಂದು ಗಿಡಗಳನ್ನ ನಟ್ಟಿದ್ದು, ಈಗ ಅವೆಲ್ಲವೂ ಕೂಡ ಸಾಕಷ್ಟು ಬೆಳೆದು ನಿಂತಿದ್ದಾವೆ. ಇನ್ನೂ ಹೆಚ್ಚಿನ ಗಿಡಗಳನ್ನ ಹಾಕಲಿಕ್ಕೆ ನಮಗೆ ಭಾಳ ಖುಷಿಯಾಗುತ್ತೆ. ಈ ಮುಂದೆ 5ನೇ ತಾರೀಕು ಪರಿಸರ ದಿನಾಚರಣೆ ಅಂತ ಬಂತು. ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿಬಿಟ್ಟು ನಾವು ಬಿಡೋದಲ್ಲ, ಬಟ್ ಅದನ್ನು ನಾವು ರೂಢಿ ಮಾಡಿಕೊಂಡು ನಾವು ಒಂದು ಒಳ್ಳೊಳ್ಳೆ ಕೆಲಸವನ್ನು ಪರಿಸರಕ್ಕೋಸ್ಕರ ನಮ್ಮ ಮನಸ್ಸನ್ನು ಮುಡುಪಿಟ್ಟಾಗ ಮಾತ್ರ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ರಾಜ್ಯ ಲಾಂಛನ ಸಂಸ್ಥೆಯಿಂದ ಇದು ಸತತವಾಗಿ 4-5 ವರ್ಷಗಳಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಕೂಡ ಕನಿಷ್ಠ ಪಕ್ಷ 400ರಿಂದ 500 ಗಿಡಗಳನ್ನು ಗಿಡ ನೆಟ್ಟು ಇವತ್ತು ಪೋಷಣೆ ಮಾಡುತ್ತಿದ್ದೇವೆ. ಇವತ್ತು ಅತಿ ಹೆಚ್ಚಿನದಾಗಿ ಗಿಡಗಳು ಎಲ್ಲ ಕಡೆಯೂ ಬೆಳೆದು ನಿಂತಿರೋದು ನಮಗೆ ನೋಡಿದರೆ ತುಂಬ ಖುಷಿಯಾಗುತ್ತೆ. ಮತ್ತು ಪರಿಸರ, ಅರಿವು, ಶಿಕ್ಷಣ ಅನ್ನೋ ಧ್ಯೇಯ ಇಟ್ಕೊಂಡು ಈ ರಾಜ್ಯ ಲಾಂಛನ ಏನು ಸಂಸ್ಥೆ ನಡೆಸ್ತಿದೆಯೋ ಆ ಸಂಸ್ಥೆಯಲ್ಲಿ ನಾವು ಕೂಡ ಭಾಗಿಯಾಗಿ ಅಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗ್ತದೆ. ನಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಪಾರ್ಕ್ ಇರೋದ್ರಿಂದ ನಮ್ಮ ಸುತ್ತಲೂ ಇಲ್ಲೆಲ್ಲೂ ಪಾರ್ಕ್ ಇರಲಿಲ್ಲ. ಈ ಪಾರ್ಕ್ ಇರೋದ್ರಿಂದ ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಮತ್ತು ಮಕ್ಕಳು ಮರಿ ಎಲ್ಲ ಇದು ಇಟ್ಕೊಂಡು ಓಡಾಡೋದಕ್ಕೆ ಮಾಡೋದಕ್ಕೆ ಎಲ್ಲ ತುಂಬ ಅನುಕೂಲ ಇದೆ. ಇದು ತುಂಬ ಒಳ್ಳೆ ಇದು ಮಾಡಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ಹಂಚಿಕೆ. ಏನೋ ನಮ್ಮ ಒಂದು ಕಷ್ಟ ನೋಡಿಬಿಟ್ಟು ಪೊಲೀಸವರೆಲ್ಲ ರೋಡಲ್ಲಿ ಓಡಾಡ್ತಾ ಇದ್ದಾರೆ. ಏನೋ ಅಂತ ಅಲ್ಲಿ ಕೃಷ್ಣಾರೆಡ್ಡಿಯವರು, ಆರ್ ಸಂಸ್ಥೆಯವರು, ಆಮೇಲೆ ಎನ್ನಗರ ಪಂಚಾಯತಿ ನಮ್ಮ ಮಾಜಿ ಅಧ್ಯಕ್ಷರಾದ ಕೇಶವ ರೆಡ್ಡಿ ಸರ್ ಅವರು, ರಾಮಸ್ವಾಮಿ ಅವರು, ವಿನಯ್ ಅವರೆಲ್ಲ ಮನಸ್ಸು ಮಾಡಿ ಇದೊಂದು ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲು ನಾವು ಉತ್ಪುತ ವಂದನೆ ಹೊರಿಸ್ತೀವಿ. ಈ ಒಂದು ಮಾಡಿರೋದ್ರಿಂದ ನಮಗೆ ಎಲ್ಲ ನಾವು ಇಲ್ಲಿರೋರೆಲ್ಲ 60-70 ಎಲ್ಲ ರಿಟೈರ್ಡ್ ಪರ್ಸನ್ಸೇ ಮಾಡಿರೋದಕ್ಕೆ ಎಷ್ಟೋ ಒಳ್ಳೆಯದಾಗ್ತಾ ಇದೆ. ಫಸ್ಟು ಅವ್ರಿಗೆ ಕೃತಜ್ಞತೆ ಹೇಳಿ. ಯಾದ್ರಿಂದ ನಮ್ಮ ರಾಜೇಶ್ ಸರ್ ಅವರು ಏನೋ ಅವರ ಅಧ್ಯಕ್ಷತೆಯಲ್ಲಿ ಈ ಥರ ಮಾಡ್ತಾ ಇರೋದಾರ ಇನ್ನೂ ಒಂದು ಮಾಡಲಿ, ಹಿಂಗೆ ಎಲ್ಲ ಕಡೆನೂ ಮಾಡಲಿ, ಇನ್ನೂ ಸ್ವಲ್ಪ ಎಲ್ಲ ನಮಗೆ ಸೌಕರ್ಯಗಳು ಕೊಟ್ಟು ಎಲ್ಲ ಕಡೆ ಮಾಡಿ. ಹಾಗೂ ಅವ್ರ ಮಕ್ಕಳಿಗೆಲ್ಲ ಏನು ಒಳ್ಳೆ SLC ಫೈಲ್ ಆಗಿರೋರಿಗೆಲ್ಲ ಶಿಕ್ಷಣ ಕೊಡ್ತಾ ಇದ್ದಾರೆ ಪಾಠ ಮಾಡಿಬಿಟ್ಟು. ನಾನು ಬಂಡೆಪಾಲದಲ್ಲಿ ಅವ್ರು ಮಾಡಿದಾಗ ಅವರು ಹೇಳಿದ್ರು, ಖುಷಿಯಾಗಿ ಹೇಳಿದ್ರು, ಬಂಡೆಪಾಲದಲ್ಲಿ ಮಕ್ಕಳೆಲ್ಲ ಒಂದು 20 ಜನದಲ್ಲಿ 18 ಜನ ಪಾಸ್ ಆಗಿದ್ರು. ಇವಾಗ ಹೇಳಿದ್ರು ಆನೇಕಲ್ಲಲ್ಲಿ 60 ಜನದಲ್ಲಿ 90ರಲ್ಲಿ 42 ಜನ ಪಾಸ್ ಆಗಿದ್ದಾರೆ. ಅಂದರೆ ಹಿಂಗೆ ಶಿಕ್ಷಣ ಇದೆಲ್ಲ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಪ್ರೋತ್ಸಾಹಿಸಬೇಕು. ನಾವು ಪೊಲೀಸರಾಗಿ, ನಾವು ನಿವೃತ್ತರಾಗಿ ಅವ್ರ ಯಾವಾಗ ಅವ್ರ ಜೊತೆಯಲ್ಲಿ ಇರ್ತೀವಿ. ಹಾಗೂ ಈ ಪಾರ್ಕನ್ನು ನಾವೇ ಎಲ್ಲ ಚೆನ್ನಾಗಿ ನೋಡ್ಕೊತೀವಿ. ಗಿಡಗಳನ್ನ ನಮ್ಮ ಏರಿಯಾದಲ್ಲಿ ದಿನ ಬಂದು ನೀರು ಹಾಕಿ, ಆಮೇಲೆ ಕಸ ಎಲ್ಲ ತೆಗೆದು ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವಶ್ಯಕತೆ ನಿಲ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ತಿಳಿಸ್ತೀನಿ.